ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ನಾವೀಗಾಗಲೇ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆಯ ದೀರ್ಘ ಗದ್ಯದ ಪರಿಚಯ, ಪಾತ್ರಗಳ ಪರಿಚಯ, ಅಧ್ಯಾಯ 1ರಲ್ಲಿ ಏನಾಯಿತು, ತೇಜಸ್ವಿ ಅವರನ್ನು ಯಾರು ಭೇಟಿ ಮಾಡೋದಕ್ಕೆ ಬಂದರು, ಆ ಆನೆ ಮೇಲೆ ಮೊದಲಿಗೆ ಯಾರು ದೂರ ಹೇಳ್ತಾರೆ, ಆ ದೂರ ಹೇಳಿದ್ದಕ್ಕೆ ತೇಜಸ್ವಿ ಅವರು ಏನು ಮಾಡಿದ್ರು, ಅಧ್ಯಾಯ 2ರಲ್ಲಿ ಆನೆಯ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಈ ಥರ ತೇಜಸ್ವಿಯವರ ಕಥೆಗಳೇ ಹಾಗೆ ಒಂದು ಫಿಲ್ಮ್ ರೀತಿಯಲ್ಲಿ ಸಿನಿಮಾ ಥರ ಹಿಂದೆ ಮುಂದೆ ದೃಶ್ಯಗಳು ಸೀನ್ಸ್ನೆಲ್ಲ ಮಿಕ್ಸ್ ಆಗ್ತಾ ಇರ್ತವೆ. ಅದೇ ರೀತಿ ಇಲ್ಲೂ ಕೂಡ ಮೊದಲಿಗೆ ಆನೆಯ ಪರಿಚಯವನ್ನು ಹೇಳಲಿಲ್ಲ ಅವರು. ಆನೆಯಿಂದ ಏನು ತೊಂದರೆ ಆಯಿತು ಅಂತ ಅಲ್ಲಿಂದ ಬಂದರು. ಇನ್ನು ಗೌರಿ ಪರಿಚಯ ಎಲ್ಲ ಆಯಿತು. ಗೌರಿ ಅಂದರೆ ಯಾರಂತ ಗೊತ್ತಾಯ್ತು ನಮಗೆ. ಆನೆ ಹೆಸರೇ ಕೃಷ್ಣೇಗೌಡನ ಆನೆ ಹೆಸರೇ ಇಲ್ಲಿ ಗೌರಿ, ಅದೆಲ್ಲ ಆಯಿತು. ಆದರೆ ಕೊಡಲಿ ಕತೆ ಮುಂದಕ್ಕೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಆ ಕಥೆಯನ್ನು ಅಧ್ಯಾಯ 3ರಲ್ಲಿ ತಿಳಿಸ್ತಾ ಇದ್ದಾರೆ. ಯಾರು? KP ಪೂರ್ಣಚಂದ್ರ ತೇಜಸ್ವಿ ಅವರು. ತಿಳಿಯೋಣ ಬನ್ನಿ. ತೇಜಸ್ವಿ ಅವರು ಯಾವಾಗಲೂ ಯಾವುದೋ ಒಂದು ಕೆಲಸದ ಮೇಲೆ, ಅವ್ರದ್ದೇ ಆದ ಒಂದು ಕೆಲಸದ ಮೇಲೆ ಎಲ್ಲಾದರೂ ಜರ್ನಿ ಮಾಡ್ತಾ ಇರ್ತಾರೆ. ಹೋಗ್ತಾ ಬರ್ತಾ ಅಬ್ಸರ್ವ್ ಮಾಡ್ತಿರ್ತಾರೆ ಸೊಸೈಟಿಲಿ ಏನೇ ಆಗ್ತಾ ಇರುತ್ತೆ ಅಂತ. ಅದೇ ಥರ ಇಲ್ಲೂ ಕೂಡ ನೋಡಿ, ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅವರು ನೆನಪಿಸ್ಕೊಂಡ್ರು, ದುರ್ಗಪ್ಪ ನನ್ನ ಬಳಿ ಕೊಡಲಿ ತೊಗೊಂಡು ಹೋಗಿ ಎಷ್ಟು ದಿನ ಆಯಿತು, 3 ದಿನ ಕಳೆದ ಮೇಲೆ ಪೋಸ್ಟ್ ಆಫೀಸ್ನ ಬಳಿ ಹೋಗ್ತಿರ್ಬೇಕಾದ್ರೆ, ಪೋಸ್ಟ್ ಆಫೀಸ್ನ ಹತ್ರ ಇವರ ಕೆಲಸ, ಪೋಸ್ಟ್ ಆಫೀಸಲ್ಲೂ ಕೂಡ ಕೆಲಸ ಇರುತ್ತೆ. ಆದರೆ ಪೋಸ್ಟ್ ಆಫೀಸ್ಗೆ ಹೋಗಿರಲಿಲ್ಲ. ಪೋಸ್ಟ್ ಆಫೀಸ್ ಹತ್ರ ಹೋಗ್ತಾ ಇರಬೇಕಾದ್ರೆ ಲೈನ್ ಮ್ಯಾನ್ ನಾರಾಯಣ, ದುರ್ಗಪ್ಪನ ಜೊತೆಗೆ ಇನ್ನೊಬ್ಬ ಲೈನ್ ಮ್ಯಾನ್ ಕೂಡ ನಮ್ಮ ಕಥೆಯಲ್ಲಿ ಬರ್ತಾರೆ, ನಾರಾಯಣ. ಆ ನಾರಾಯಣನ ಜೊತೆ ಮೈಕೈ ಕೆರ್ಕೊಂಡು ನಿಂತಿದ್ದಂತೆ. ಮೈಕೈ ಕೆರ್ಕೊಂಡು ಅಂದರೆ ಏನೋ ಸಮಸ್ಯೆ ಆಗಿರಬೇಕು ಅಂತಾನೆ ತಾನೆ, ಹಿಂಗೆ. ಆವಾಗ ಇವರು ಅಲ್ಲಿ ಗಾಡಿ ನಿಲ್ಲಿಸಿ ಕೇಳ್ತಾರೆ, ಏನಯ್ಯ ದುರ್ಗಪ್ಪ, ಕೊಡಲಿ ಹೊತ್ಕೊಂಡು ಎತ್ಲಾಗ ಹೋದ್ಯೋ, ಪತ್ತೆನೇ ಇಲ್ವಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ದುರ್ಗಪ್ಪ ಹೇಳ್ತಾನೆ, ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಅಂತಂದು ಹೇಳ್ದ. ಇಲ್ಲಿ ಯಾಕೆ ನಿಂತಿದೆಯೋ ಅಂತಂದು ಇವ್ರು ಕೇಳಿದ್ರು, ತೇಜಸ್ವಿ ಅವರು ನಿರೂಪಕರು. ಇನ್ನೇನು ಮಾಡೋ ಸ್ವಾಮಿ, ಅವತ್ತು ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಫಾರೆಸ್ಟ್ನವ್ರು ಬಂದೇ ಬಿಟ್ರು. ಆ ಫಾರೆಸ್ಟ್ನವ್ರು ಬಂದು ಡಿಪಾರ್ಟ್ಮೆಂಟ್ನ ಮರ ಯಾಕೆ ಕಡಿತಿದೀಯಾ ಅಂತ ಕೇಳಿದ್ರು. ಅದು ಕೇಳೋದ್ರ ಜೊತೆಗೆ ಕೊಡ್ಲಿನ ಕಿತ್ಕೊಂಡೇ ಬಿಟ್ರಲ್ಲ ಸರ್ ಅಂತ ಕೇಳಿದ್ರೆ, ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ನಾಗ ಇಸ್ಕು ಅಂತಾರೆ. ಅದಕ್ಕೆ ತೇಜಸ್ವಿ ಅವ್ರು ಹೇಳ್ತಾರೆ, ಏನಿದು, ಅರೆ ಕೊಡ್ಲಿ ನಂದಲ್ವೇನಯ್ಯ ಅಂತ, ನನ್ನ ತಾನೇ ಇದು ಕೊಡ್ಲಿ ಅಂತ. ಆ ರೀತಿ ಹೇಳಿದ್ರೆ, ಹಂಗಂತ ಹೇಳಿದ್ರೆ ಕೇಳಬೇಕಲ್ಲ ಸರ್ ಇವರು, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದರು. ಇನ್ನೂ ಕೇಳಿದೆ, ಜೂರತ್ ಮಾಡಿ ಕೊಡ್ಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಡಗವ್ರೆ. ಎಷ್ಟು ಜೋರು ಮಾಡ್ತವ್ರೆ ಅಂದರೆ ತುಂಬ ಭಯಪಡಿಸ್ತವ್ರೆ ಅಂತಂದು ಹೇಳ್ತವ್ರೆ. ನನ್ನ ಕೊಡ್ಲಿ ಮೇಲೆ ಯಾವ ವ್ಯಾಮೋಹನೂ ನನಗಿರಲಿಲ್ಲ ಅಂತ ಇಲ್ಲಿ ತೇಜಸ್ವಿ ಅವರು ಹೇಳ್ತಾರೆ. ತೇಜಸ್ವಿ ಅವರು ಹೇಳೋದು, ಅವ್ರ ಕೊಡ್ಲಿ ಬಗ್ಗೆ ಯಾವುದೇ ವ್ಯಾಮೋಹ ಇರಲಿಲ್ವಂತೆ. ಆದರೆ ನ್ಯಾಯ ಮುಖ್ಯ ಅಲ್ವಾ ಅಂತ. ಇಂಥದ್ದು ಏನಾದರೂ ತರಲೆ ಕೇಸುಗಳು ಸಿಕ್ಬಿಟ್ರೆ ಸಾಕು, ಅದರ ರೂಟನ್ನು, ಜಾಡು ಅಂದರೆ ರೂಟು, ಏನೇನಾಗುತ್ತೆ, ಆಫೀಸರು ಅಧಿಕಾರಿಯ ದರ್ಪವನ್ನು ತೋರಿಸ್ತಾರೋ ಅಥವಾ ಮಾನವೀಯತೆ ತೋರಿಸ್ತಾರೋ, ಏನಿರುತ್ತೆ ಅದರೊಳಗಡೆ ಅಂತ ವಿಶೇಷತೆ, ಹಿಂಗೆಲ್ಲ ತಿಳ್ಕೊಳ್ಳೋದಕ್ಕೆ ಇವರು ಮುಂದುವರಿತಾರೆ. ಆ ರೀತಿ ತಿಳ್ಕೊಳ್ಳೋದೊಂದು ಕೆಟ್ಟ ಕುತೂಹಲನೂ ಇದೆಯಂತ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕಥೆಗಳನ್ನು ಕೇಳೋದಕ್ಕೆ ಅಲ್ವಾ. ನಮ್ಗೆ ಯಾವುದಾದ್ರೂ ಗದ್ಯನೋ ಪದ್ಯನೋ ಕ್ವಶನ್ ಆನ್ಸರ್ ಓದೋ ಅಂದರೆ ಇಷ್ಟ ಆಗಲ್ಲ ವಿದ್ಯಾರ್ಥಿಗಳಿಗೆ ಕೂಡ. ಬೇರೆದಂಥದ್ದು ಏನೋ ಆಯಿತು, ಅವ್ರಿಗೇನೋ ತೊಂದರೆ ಆಯಿತು, ಇನ್ನೊಬ್ರೇನೋ ಮತ್ತೊಂದ್ರೇನೋ ಬೈದರು, ಇಂಥದ್ದೆಲ್ಲ ಕೇಳೋದಕ್ಕೆ ತುಂಬ ಇಷ್ಟ. ಹಂಗೇ ಇವರು ಕೂಡ ನನ್ನ ಎಷ್ಟೋ ಕಥೆಗಳ ಮೂಲ ಇದೇ ರೀತಿ ಇರುತ್ತೆ. ಅಲ್ಲಿ ಏನೇನು ಕ್ಷುದ್ರ ಗೋಜಲುಗಳು, ಏನೇನೋ ಆಗ್ತಾ ಇರುತ್ತಲ್ಲ ಗೋಜಲುಗಳು, ಹೆಂಡ್ತಿ ಹಂಗೆ ಮಾತಾಡಿದ್ರು, ಮಾವೊಂದೇನೋ ಸಮಸ್ಯೆ ಆಯಿತು, ಈ ಥರ ಒಂದ್ರ ಮೇಲೊಂದು ತಕರಾರುಗಳು. ಅದು ಹೇಗೆ ನಾನು ಕೊಡಲಿ ಕಿತ್ಕೊಂಡಿದ್ದಾರೆ ಅಂತ ಒಂದು ಮಾತು ಕೇಳ್ತೀನಿ ಬಾ ಅಂತಂದೇಳಿ ದುರ್ಗಪ್ಪನ ಕರ್ಕೊಂಡು ನಾಗರಾಜನ ಆಫೀಸ್ ಕಡೆಗೆ
ನಡ್ಕೊಂಡು ಹೊರಟೇ ಬಿಟ್ರು. ಒಳಗೆ ಫಾರೆಸ್ಟ್ ಆಫೀಸರು ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಥರ ಡ್ರೆಸ್ ಹಾಕ್ಕೊಂಡು ಫೈಲುಗಳ ರಾಶಿ ಇಟ್ಕೊಂಡು ಅದ್ರ ಪಕ್ಕ ಕೂತಿದ್ದ. ಯೂನಿಫಾರ್ಮ್ ಹಾಕ್ಕೊಂಡ್ರೆ ಏನೋ ಒಂದು ಗತ್ತು, ಆ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಬಂದುಬಿಡುತ್ತಂತೆ, ಆ ಥರ ಕಾಣ್ತಿದ್ದ. ಅಂಥ ಗತ್ತಿನಲ್ಲಿ ತೇಜಸ್ವಿ ಅವರ ಕಡೆಗೆ ನೋಡ್ದ. ಇವ್ರು ಕೇಳಿದ್ರು ತೇಜಸ್ವಿಯವರು, ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ರಿ, ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಅಂತಂದೇಳಿ ಕೇಳಿದ್ರು. ಇದು ಕ್ವಶನಲ್ಲಿ ಕೂಡ ಕೇಳ್ತಿರ್ತಾರೆ. ಆವಾಗ ಸಮಾಧಾನವಾಗಿಯೇ ಅವಾಗ ಸ್ವಲ್ಪ ಹೊತ್ತು ನಾಗರಾಜ, ಯಾರು ನಾಗರಾಜ? ಅರಣ್ಯಾಧಿಕಾರಿಗಳಲ್ಲಿ ಮತ್ತು ಉನ್ನತ ಅಧಿಕಾರಿಗಳು ಮುಂದೆ ಬರ್ತಾರೆ. ಕೂತ್ಕೊಳ್ಳಿ ಸರ್ ಅಂತಂದೇಳಿ ಎದುರಿಗೆ ಕುರ್ಚಿ ತೋರಿಸ್ತಾ ಅವನ ತುತ್ತೂರಿ ಅಂದರೆ ಅವನ ವಿಚಾರ ಏನೇನಿತ್ತಲ್ಲ ತಕರಾರುಗಳನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ಕೊಂಡ. ಹೇಳ್ತಾನೆ ನೋಡಿ, ಯಾರು? ನಾಗರಾಜ. ವೆಪನ್ ಸರ್, ವೆಪನ್ ನಮಗೆ ಮುಖ್ಯ ಅಂತಂದು ಹೇಳ್ತಾನೆ. ಇದು ಸಂದರ್ಭ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ ಮಕ್ಕಳೇ. ವೆಪನ್ ಸರ್, ವೆಪನ್ ನಮಗೆ ಮುಖ್ಯ, ಯಾವ ಸಂದರ್ಭದಲ್ಲಿ ಬಂತು ಅಂತ ಗೊತ್ತಾಯ್ತಲ್ಲ. ಈಗ ಅವನು ದುರ್ಗಪ್ಪ ಆ ಕೊಂಬೆಯನ್ನು ಕಡಿಯೋದಕ್ಕೆ ತೇಜಸ್ವಿಯವ್ರ ಹತ್ರ ಕೊಡಲಿಸ್ಕೊಂಡು ಹೋಗಿದ್ದ, ಅವರಲ್ಲಿಗೆ ಬಂದರು, ಆ ರೀತಿ ಸಮಸ್ಯೆ ಆಯಿತು. ಅದನ್ನು ಕೇಳೋದಕ್ಕೆ ಇವರಿಬ್ಬರು ಹೋದರು. ಇವಾಗ ಹೇಳ್ತಾವನೆ, ಯಾವುದೇ ಅಪರಾಧ ಮಾಡಿದ್ರು ಅದಕ್ಕೆ ಸಂಬಂಧಿಸಿರೋಂಥ ಆಯುಧ ತುಂಬ ಮುಖ್ಯ ಅಲ್ವಾ, ವೆಪನ್ ಬೇಕಲ್ಲ ಅಂತಂದೇಳಿ, ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿದೆಯಲ್ಲ ಸರ್ ಅಂತಂದೆಲ್ಲ ಹೇಳೋದಕ್ಕೆ ಶುರು ಮಾಡ್ದ. ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡ್ದ ಅಂತ, ಕತ್ತಿಲಿ ಕಡಿದ್ನೋ, ಕೊಡಲಿಲಿ ಕಡಿದ್ನೋ, ಅಥವಾ ಗರಗಾಸದಲ್ಲಿ ಕೊಯ್ದ್ನೋ ಅಂತಂದೆಲ್ಲ ಕೇಳ್ತಾರಲ್ಲ. ಅವಾಗ ನಾವು ವೆಪನ್ ಹಾಜರುಪಡಿಸ್ಬೇಕೋ ಬೇಡವೋ ಹೇಳಿ ಅಂತಂದೇಳಿ ಅವ್ರನ್ನ ಕೇಳೋದಕ್ಕೆ ಶುರು ಮಾಡ್ದೆ ನಾಗರಾಜ. ನೀವು ಯಾಕಿಂತ ಕಾನೂನು ಬಾಹಿರ, ಇದೆಲ್ಲ ಸಮಸ್ಯೆ ಅಲ್ವಾ, ಇಂಥ ಕೆಲಸಕ್ಕೆ ಕೊಟ್ರಿ ಸರ್, ಒಂದು ರೀತಿಯಲ್ಲಿ ನಿಮ್ಮದು ತಪ್ಪಲ್ವೇ ಅಂತ ಈ ರೀತಿ ವರ್ಷ ತೆಗೆದ. ನಿಮ್ಮದು ತಪ್ಪಾಗುತ್ತಲ್ಲ ಅಂತ. ಅವಾಗ ಹೇಳ್ತಾನೆ ನೋಡಿ, ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಎಂಥ ಕಾನೂನು ಬಾಹಿರ, ಅದು ಕೆಲಸ ತಾನೇ. ನಿಮ್ಮ ಬಾಯಲ್ಲೇ ನಾನು ಈ ಥರ ಕೇಳ್ತಿರೋದು ಅಂತಂದೇಳಿ ಇವರು ಮಾತಾಡೋಕ್ಕೆ ಶುರು ಮಾಡಿದ್ರು ತೇಜಸ್ವಿಯವರು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಏನು ಮಾಡ್ತಾರೆ ಅವರು? ಅದನ್ನು ತೆಗೆದಾಕಬೇಕು ಬೇಡವೋ ಹೇಳಿ ಅಂತಂದು ಕೇಳಿದ್ರು. ನಾಗರಾಜ ಹೇಳ್ತಾನೆ, ನೋಡಿ ಸರ್, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು. ಅಂದರೆ ಏನಿದೆ ಸರಿ ಇದ್ರೆ ಅದೇ, ಕಣ್ಣಿಗೇನು ಕಾಣಿಸ್ತಿದೆಯೋ ಅದೇ ಸರಿ ಅಂತ ನಂಬ್ತೀರಾ. ಇದೆಲ್ಲ ನೀವು ಹೇಳ್ತಿರೋ ಹಾಗೆ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಅಂತ ಹೇಳೋದಕ್ಕೆ ಶುರು ಮಾಡಿದೆ ವರ್ಷೆ. ನೀವಾಗ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೀನಿ ಕೇಳಿ. ಯಾರು? PWDನವರು, ಕರೆಂಟಿನವರು, ಟೆಲಿಫೋನ್ನವರು, ಈ 3 ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ 1. ಇದು ಮಕ್ಕಳು ಕೇಳಿಸ್ಕೊಳ್ಳಿ, 2 ಮಾರ್ಕ್ಸ್ಗೆ ಜಸ್ಟ್ 3 ವರ್ಡ್ಸ್ ಬರೆದ್ರೆ ಸಾಕು. 3 ಡಿಪಾರ್ಟ್ಮೆಂಟ್ಗಳನ್ನು ನೆನ್ಪಿಟ್ಕೋಬೇಕು. 2 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರ್ತಾರೆ. ಯಾರದು? PWDನವರು, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಲೋಕೋಪಯೋಗಿ ಇಲಾಖೆ ಅಂತ ಹೇಳ್ತೀವಿ. ಏನವರು ರಸ್ತೆ ನಿರ್ಮಾಣ ಮಾಡೋದು, ಕಟ್ಟಡ ನಿರ್ಮಾಣ ಮಾಡೋದು, ಹಿಂಗೆಲ್ಲ ಮಾಡ್ತಾರಲ್ಲ. ಅವಾಗ ಮರಗಿಡಗಳನ್ನೆಲ್ಲ ಕತ್ತರಿಸ್ತಾರಲ್ಲ, ಅದಕ್ಕೆ ಯಾರಿಗೆ ಎನಿಮಿ? ಅರಣ್ಯ ಇಲಾಖೆಗೆ ಎನಿಮಿ ಅಂತ. ಅದೇ ಥರ ಕರೆಂಟಿನ ಇಲಾಖೆ, ವಿದ್ಯುತ್ ಇಲಾಖೆ, ಅವರು ಕೂಡ ಬೆಳೆದಂಗೆಲ್ಲ ಗಿಡ ಮರ ಕಟ್ ಮಾಡ್ತಾ ಇರ್ತಾರೆ, ಅವ್ರ ಕರ್ತವ್ಯ. ಇದೇ ಥರ ಟೆಲಿಫೋನ್ನವರು, ಇವತ್ತಿಗೆಲ್ಲ ಬದಲಾವಣೆ ಆಗಿದೆ. ಹಂಗಾಗಿ ಈ 3 ಡಿಪಾರ್ಟ್ಮೆಂಟ್ಗಳಿದೆಯಲ್ಲ, ಅದೇನು ನಮಗೆ ಎನಿಮಿ ನಂಬರ್ 1. ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಏನೇನು ಮಾಡ್ತಾರೆ ಇವರು? ರಸ್ತೆಗೆ ಟಾರ್ ಹಾಕ್ತೀವಿ ಅಂತಂದೇಳಿ ರಸ್ತೆ ಮರನೆಲ್ಲ ಕಡಿದು ಟಾರ್ ಕಾಯಿಸ್ಕೊಳ್ತಾರೆ PW ಅವರು. ಅದೇ ಥರ ಕರೆಂಟ್ನವರು, ಟೆಲಿಫೋನ್ ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತಂದೇಳಿ ಎಲ್ಲಂದರಲ್ಲೇ 1000 ಎಕರೆನ ಕಡಿದು ಕಾಡನ್ನೆಲ್ಲ ಹಾಳು ಮಾಡ್ತಾರೆ. ಇನ್ನು ಹಳ್ಳಿಗೆ ನಾವು ಕರೆಂಟು, ಟೆಲಿಫೋನು ಇದೆಲ್ಲ ಕೊಡಬೇಕು ಅಂತಂದೇಳಿ ಸರ್ಕಾರ ಪಾಲಿಸಿ ಮಾಡಿ ಬೇರೆ ಕೊಟ್ಟಿದೆ. ಒಂಥರ ಇವ್ರಿಗೆ ಹೆಂಗಾಯ್ತು? ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ ಆಯಿತು. ಆ ಥರ ಅಲ್ವಾ ಸರ್ ಅಂತ ಹೇಳ್ತಾನೆ. ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರು
ಮನೆಗೆ ಸೌದೆ ತೊಗೊಂಡೋಗೋದು. ನೀವು ಹೇಳ್ದಾಗ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ, ನಾವು ಡಿಪಾರ್ಟ್ಮೆಂಟೇ. ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗುತ್ತೆ. ಇವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ ಅಂತಂದೇಳಿ ನಾಗರಾಜ ಕೇಳ್ದ ಇಷ್ಟೊತ್ತು. ಹಂಗೆ ಮತ್ತೆ ಏನು ಮಾಡೋದು? ನನಗೆ ನಾಗರಾಜ ಕೊಂಚ ಪರಿಚಯ ಕೂಡ ಇದ್ದ ಮನುಷ್ಯ ಅಂತ ಹೇಳ್ತಾವ್ರೆ ತೇಜಸ್ವಿ ಅವರು. ಅವ್ರಿಗೆ ಸ್ವಲ್ಪ ಪರಿಚಯ ಕೂಡ ಇದ್ದಂತೆ. ಹಂಗಾಗಿ ಬೆನ್ನ ಹಿಂದಿರುವ ದುರ್ಗಪ್ಪ, ಹಿಂದೆ ನಿಂತಿದ್ನಲ್ಲ, ಆ ದುರ್ಗಪ್ಪನ ನೋಡಿ ಠೇಂಕಾರದಲ್ಲಿ, ದರ್ಪದಲ್ಲಿ, ಗರ್ವದಲ್ಲಿ ಮಾತಾಡ್ತಿರ್ಬೋದು ಅಂತಂದೇಳಿ ಇಮ್ಯಾಜಿನ್ ಮಾಡಿಕೊಂಡ್ರು. ನನಗೆಲ್ಲ ಮಾತಾಡ್ತಿರೋದು ದುರ್ಗಪ್ಪಗೆ ಭಯಪಡಿಸೋದಕ್ಕೆ ಅಂತ. ಈ ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂಥ ದುರುದ್ದೇಶ ಏನಿರ್ಬೋದು ಅಂತ ಇವ್ರಿಗೇನು ಕಾಣಲಿಲ್ಲ. ನಾಗರಾಜ ಅವನನ್ನು ಕೋರ್ಟ್ಗೆಳೆಯೋದು, ಕೇಸ್ ಹಾಕೋದು ಅಸಂಭವ ಅಂತಂದೇ ಅನ್ನಿಸ್ತು. ಇದೆಲ್ಲ ಏನೂ ಆಗಲ್ಲ, ಸುಮ್ಮನೆ ಈ ಥರ ಮಾತಾಡ್ತಿರೋದು ಅಂತ. ದುರ್ಗಪ್ಪನ ಗಾಬರಿ ಮಾಡೋದಕ್ಕೇನೋ ಈ ಥರ ಸ್ವಲ್ಪ ಜೋರು ಮಾಡ್ತಾವನೆ ಅಂತ. ಕೊನೆಯದಾಗಿ ಇಷ್ಟೆಲ್ಲ ಆದಮೇಲೆ ಕೇಳ್ತಾರೆ, ಇನ್ನೇನು ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದೇ ಸರಿ ಅನ್ನಿ ಅಂತ. ಅಂದರೆ ಎಳ್ಳು ನೀರು ತರ್ಪಣ, ಅದಷ್ಟೇ ನಮಗೆ ಕೈಗೆ ಸಿಗಲ್ಲ ಅಂತ. ಅದ್ಯಾಕೆ ಹಂಗೆ ಹೇಳ್ತೀರಾ ಸರ್? ತರ್ಪಣ ಯಾಕೆ ಕೊಡ್ತೀರಾ? ಕೇಸ್ ನಡೀಲಿ, ನಂದು ತಪ್ಪೋ ಅವನದ್ದು ತಪ್ಪೋ ತೀರ್ಮಾನ ಆಗಲಿ ಅಂತಂದು ಹೇಳೋದಕ್ಕೆ ಶುರು ಮಾಡ್ದ ನಾಗರಾಜ. ಇದಕ್ಕೆ ಹೇಳ್ತಾರೆ ಇವರು ತೇಜಸ್ವಿ ಅವರು, ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರು ನಿಮ್ಗೆ ಕಲಿಸ್ಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು. ಯಾರೂ ತಯಾರಿರಲ್ಲ. ನಾವೆಲ್ಲ ನೋಡ್ತಾ ಇರ್ತೀವಿ ಸೊಸೈಟಿಲಿ. ಒಂದು ರೇಂಜಿಗೆ ಹೋಗ್ತಾವೆ ಕೇಸುಗಳು, ನ್ಯೂಸುಗಳಲ್ಲಿ ನೋಡ್ತಿರ್ತೀವಿ. ಅದು ಕಂಪ್ಲೀಟ್ ಅಂತೂ ಆಗಲ್ಲ, ಎಂಡಿಂಗ್ ಆಗಲ್ಲ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಈ ಥರ ಕೇಳಿದ್ರು. ಅದಕ್ಕೆ ನಾಗರಾಜ ಅವನ ಫೈನಲ್ ಡಿಸಿಷನ್ ಧ್ವನಿಯಲ್ಲಿ ಹೇಳ್ತಾನೆ, ನಿರ್ಧಾರ ಮಾಡಿಕೊಂಡು, ನೋಡಿ ಸರ್, ಈಗ ಕೊಡೋದಕ್ಕಾಗಲ್ಲ. ನಮ್ಮ ಆಫೀಸಿನವರೆಗೆ ನೋಡಿದ್ರಲ್ಲ, ನೋಡ್ಕೊಂಡೇ ಬಂದಿರ್ತೀರ ಏನೇನು ನಿಂತಿದ್ವು ಅಂತ. ಅಂಬಾಸಿಡರ್ ಕಾರುಗಳು ಬೇರೆ ಬೇರೆ, ಅವೆಲ್ಲ ನಿಮ್ಮ ಕೊಡಲಿ ಥರನೇ ಏನಾಗಿದೆ, ಕಾನ್ಫಿಸಿಕೇಟ್ ಮಾಡಿ ತಂದಂಥವು. ಅವನ್ನೆಲ್ಲ ಜಪ್ತಿ ಮಾಡಿದ್ದೀವಿ. ಕಾನ್ಫಿಸಿಕೇಟ್ ಅಂದರೆ ಜಪ್ತಿ ಮಾಡಿರೋದು, ಮುಟ್ಟುಗೋಲು ಹಾಕ್ಕೊಳ್ಳೋದು, ಕಂಟ್ರೋಲಿಗೆ ತೊಗೊಳ್ಳೋದು, ವಶಕ್ಕೆ ತಗೊಳ್ಳೋದು. ಏನೇನು ಮಾಡಿದ್ರು ಅವರೆಲ್ಲ? ಅಂಬಾಸಿಡರ್ ಕಾರು, ಬೇರೆ ಬೇರೆ ವಾಹನಗಳು, ಗಂಧದ ಶ್ರೀಗಂಧ ಏನಿದೆಯಲ್ಲ ಅದು ಕಳ್ಳ ಸಾಗಣೆ ಮಾಡೋದು, ಮತ್ತು ಕಾರ್ ಕದ್ದಿದ್ದು, ಮಾಲುಗಳನ್ನು ಕದಿಯೋದು. ಅದೇ ಥರ ನಿಮ್ಮ ಕೊಡ್ಲಿಕ್ಕೆ ಕೂಡ ಕದ್ದ ಮಾಲಲ್ಲ, ಬಿಟ್ಬಿಡಿ ಇದನ್ನು. ಆ ಕಾರುಗಳನ್ನು ಕೇಸ್ ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ, ನಾವೇನು ಅದನ್ನ ಇಟ್ಕೊಳ್ಳಲ್ಲ ಅಂತ. ಯಾರು ಹೇಳ್ತಿರೋದು? ನಾಗರಾಜ. ವಾರಸುದಾರರು ಏನಾದ್ರು ಇಲ್ದಿದ್ರೆ ಹರಾಜು ಹಾಕ್ತೀವಿ. ಇಷ್ಟೆಲ್ಲ ಕಾರುಗಳ ಬಗ್ಗೆ ಹೇಳ್ದ. ಆ ಕಾರುಗಳಲ್ಲಿ ಏನೇನು ಆಗಿದ್ವು ಅಂತ ಹೇಳ್ತಾರೆ ನೋಡಿ. ಮಲೆನಾಡಿನ ವಾತಾವರಣ ಯಾವುದಿದು, ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಆ ಕಡೆ ನಡೆಯೋಂಥ ವಿಚಾರ ಅಲ್ವಾ. ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕಿಡ್ದು ಏನು ನಾಶ ಆಗ್ತಾ ಹೋಗ್ತಿದ್ವು. ಒಂದು ಕಾರಿನ ಚಕ್ರದ ಮೇಲಂತೂ ಹುತ್ತವೇ ಬೆಳೆದಿತ್ತಂತೆ. ನಾವು ಇಲ್ಲಿ ಕೆಲವೊಂದು ಕಡೆ ಪೊಲೀಸ್ ಸ್ಟೇಷನ್ ಮುಂದೆ ಹಿಂಗೆಲ್ಲ ನೋಡಿರ್ತೀವಿ, ಗಿಡ ಮರ ಎಲ್ಲ ಬೆಳ್ಕೊಂಡಿರ್ತವೆ. ಇನ್ನೊಂದೆರಡರ ಮೇಲೆ ಯಾವ ಕಾಡು ಬಳ್ಳಿಗಳೆಲ್ಲ ಹಬ್ಕೊಂಡು ಅಲ್ಲಿ ಏನು ಯಾವ್ದಾದ್ರು ವೆಹಿಕಲ್ ಇದೆಯಲ್ಲೋ ಏನೂ ಗೊತ್ತಾಗಂಗಿಲ್ಲ. ಈ ಥರ ಹಂಗೆ ಆ ಥರ ಪರಿಸ್ಥಿತಿ ಇತ್ತು. ಕೊನೆಯದಾಗಿ ಹೇಳಿದ್ರು, ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡಲಿ ತಗೊಳ್ತೀನಿ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದು, ಅದು ಹೇಗೆ ಒಬ್ಬರ ಮೇಲೊಬ್ಬರು ಕೇಸ್ ಹಾಕ್ಕೊಳ್ತೀರಾ ಅಂತ ಕೇಳಬೇಕಾಗಿತ್ತು. ಅದಕ್ಕೆ ಬಂದೆ. ಕೊಡಲಿ ನೀವು ನಿಧಾನವಾಗಿ ಕೇಸು ಇತ್ಯರ್ಥ ಆಗಿ ಎಲ್ಲರಿಗೂ ಬುದ್ಧಿ ಕಲಿಸಿ ಆದಮೇಲೆ ಕೊಡಿ ಅಂತಂದೇಳಿ ಏನು ಪರವಾಗಿಲ್ಲ ಅಂತ ಹೇಳಿದ್ರು. ನಾಗರಾಜನಿಗೆ ಆಮೇಲೆ ಏನು ಅನ್ನಿಸ್ತಾ ಏನೋ, ದುರ್ಗಪ್ಪನ ಕಡೆ ತಿರುಗಿಬಿಟ್ಟು ಜೋರು ಮಾಡ್ತಾನೆ ನೋಡಿ. ಈಗ ಏನೋ ಮರ ಯಾಕೆ ಕಡಿತಿ ಅಂತ ಕೇಳಿದ್ರೆ ಮ್ಯಾಲ್ನವ್ರನ್ನ ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯಾ? ಅಂದರೆ ಹೈಯರ್ ಆಫೀಸರ್ನ ಕೇಳ್ರಿ ಅಂತ ಎಲ್ಲ ಜೋರು ಮಾಡ್ತೀಯಾ? ಕೇಳ್ದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸರಿ ಮತ್ತೇನಿಲ್ಲ, ನಿನ್ನೆ ಲಾಕಪ್ಗೆ ಹಾಕಿ ಚೆನ್ನಾಗೆ ಬುದ್ಧಿ ಕಲಿಸ್ತೀನಿ ಅಂತಂದೆಲ್ಲ ಏನಂತ ತಿಳ್ಕೊಂಡಿದೀಯಾ ಜೋರು ಮಾಡ್ತಾನೆ. ಆ ಥರ ಜೋರು ಮಾಡಿ ಕೂಗಿ ಹೇಳಿ ಬೈದು
ಆಮೇಲೆ ಅರಣ್ಯಾಧಿಕಾರಿ ನಾಗರಾಜ ಯಾರಿಗೆ ಹೇಳ್ತಾನೆ, ಫಾರೆಸ್ಟ್ ಗಾರ್ಡ್ ಅಂತ ನೋಡ್ತೀವಿ, ಅರಣ್ಯ ರಕ್ಷಕ. ಆ ಫಾರೆಸ್ಟ್ ಗಾರ್ಡು ಯಾರಿಲ್ಲಿ ಪಾತ್ರ ಪರಿಚಯದಲ್ಲೆಲ್ಲ ನೋಡಿದ್ದೀವಿ, ರಾಮಪ್ಪ ಅಂತ. ಆ ರಾಮಪ್ಪ ಅವ್ರಿಗೆ ಇವನು ಕೊಟ್ಬಿಡು ಅಂತಂದೇಳಿ ಆರ್ಡರ್ ಮಾಡಿದ್ರು. ಏರ್ ಆಫೀಸರ್ ಅಂದ್ರೆ ಅದೇ ತಾನೆ. ದುರ್ಗಪ್ಪ ಮತ್ತೆ ಅದನ್ನೇ ವರ್ಷ ಒಂದು ನಾನು ಕಡ್ದಿಲ್ಲ ಅಂತಂದು ಅವನು, ನಾನು ಮರ ಕಡ್ದಿಲ್ಲ, ಕೃಷ್ಣೇಗೌಡರ ಆನೆ ಮುರಿದು ಬೀಳ್ಸಿತ್ತು, ಅದನ್ನೇನೋ ನಾನು ಕ್ಲಿಯರ್ ಮಾಡೋಕ್ಕೆ ಹೋಗಿದ್ದೆ ಅಂತ ಮತ್ತೆ ಪುನರಾವರ್ತನೆ ಮಾಡೋದಕ್ಕೆ ರಿಪೀಟ್ ಮಾಡೋದಕ್ಕೆ ಶುರು ಮಾಡ್ದ. ಅವನು ಹೇಳಿದ್ನೇ ಮತ್ತೆ ಹೇಳೋದನ್ನು ನೋಡಿ ನಾಗರಾಜನ್ಗೆ ಒಂದು ಕಡೆ ರೇಗೋಯ್ತು. ಹಾಗಂತ ಹೇಳಿಕೆ ಬರ್ಕೊಡ್ತೀನಾ, ಹಾಗಿದ್ರೆ ಹೇಳು, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಸ್ಟೇಟ್ಮೆಂಟ್ ಬರ್ಕೊಡು. ಅದನ್ನು ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕ್ಬಿಡ್ತೀನಿ ಅಂತಂದು ಹೇಳ್ದ ಫಾರೆಸ್ಟ್ ಆಫೀಸರ್ ನಾಗರಾಜ. ಅದನ್ನಂದರೆ ಗೌರಿ ಆನೆಯನ್ನು ಆ ಥರ ಏನೋ ಸ್ಟೇಟ್ಮೆಂಟ್ ಬರ್ಕೊಡು, ಅಂಬಾಸಿಡರ್ ಕಾರುಗಳಿಗೆಲ್ಲ ನಿಲ್ಸಿದ್ದೀವಲ್ಲ ಅದ್ರ ಪಕ್ಕ ಕಟ್ಟಾಕ್ಬಿಟ್ಟು ಬರೆ ಹಾಕ್ಬಿಡ್ತೀನಿ ಅಂತ. ಅದ್ರ ಬಗ್ಗೆ ಮುಂದೆ ಮಾತಾಡ್ತಾರೆ ತೇಜಸ್ವಿ ಅವರು. ನೋಡಿ, ನಿನ್ನ ಪುಕಾರ್ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು ಅಂತಂದು ಹೇಳಿ, ನಿನ್ನ ಪುಕಾರು ಸುಮ್ಮನೆ ಗಾಳಿ ಮಾತು ಏನೇ ಹೇಳ್ತೀಯಲ್ಲ ಅದನ್ನೆಲ್ಲ ಬರವಣಿಗೆಯಲ್ಲಿ ರೈಟಿಂಗಲ್ಲಿ ಕೊಡು, ಮಾತಲ್ಲಿ ಏನು ನಂಬಕ್ಕೆ ಅದೆಲ್ಲ ಆಗಲ್ಲ ಅಂತಂದೇಳಿ. ಇದು ಕೇಳಿಸ್ಕೊಳ್ಳಿ, ಸಂದರ್ಭ ಚೆನ್ನಾಗಿ ನೆನಪಿರಲಿ. ಯಾರು ಹೇಳ್ತಾರೆ? ನಾಗರಾಜ ದುರ್ಗಪ್ಪನಿಗೆ. ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತೊಗೊಳ್ತೀನಿ, ಬರ್ಕೊಡು ರೈಟಿಂಗಲ್ಲಿ ಅಂತ. ಗೊತ್ತಲ್ಲ, ಒಂದು ಬ್ಯಾಂಕ್ಗೆ ಹೋದ್ರು, ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಬಾಯಿ ಮಾತಲ್ಲಿ ಯಾವ್ದು ನಡೆಯುತ್ತೆ, ಎಲ್ಲ ರೈಟಿಂಗಲ್ಲಿ ಇರಬೇಕಾಗುತ್ತೆ, ಸಾಕ್ಷಿ ಇನ್ನೊಂದು ಮತ್ತೊಂದು ಅಂತ. ಇನ್ನು ಕೊನೆಯದಾಗಿ ನಮ್ಮ 3ನೇ ಅಧ್ಯಾಯದ ಕೊನೆಯಲ್ಲಿ ದುರ್ಗಪ್ಪ ಅವನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ ಅಂತ ಅವನು ಗೊಣಗ್ತಾವನು. ನಾನು ನೋಡಿಲ್ಲ ಏನಿಲ್ಲ ಅದೇ ಬೀಳಿಸ್ತು ಅಂತ, ಅದೇಂಗೆ ನಾನು ಹೇಳಿಕೆ ಕೊಡಲಿ ಅಂತಂದೇಳಿ ಗೊಣಕ್ಕೊಂಡು ರಾಮಪ್ಪನ ಜೊತೆ ಎಲ್ಲಿಗೋದ? ಸ್ಟೋರ್ ರೂಮ್ ಕಡೆಗೆ ಹೋದ. ಎಲ್ಲ ಏನೇನು ಅವ್ರದ್ದು ಕದ್ದಿರೋ ಮಾಲು ಅಂತವೆಲ್ಲ ಹಾಕಿರ್ತಾರಲ್ಲ ಅಲ್ಲಿಗೆ. ಆನೆಯನ್ನು ಕಾನ್ಫಿಸಿಕೇಟ್ ಮಾಡಿತಿರೋದು ಅಂಬಾಸಿಡರ್ ಕಾರ್ ತಂದಷ್ಟು ಸುಲಭನ? ಆ ರೀತಿ ಅದು ಹೆಂಗೆ ಸಾಧ್ಯ ಅಂತಂದೇಳಿ ನನಗನ್ನಿಸ್ತು ಅಂತಂದೇಳಿ ತೇಜಸ್ವಿಯವರು ಹೇಳ್ತಾವ್ರೆ. ಅಂಬಾಸಿಡರ್ ಕಾರೇನೋ ತಂದ ಜಪ್ತಿ ಮಾಡಿಕೊಂಡು, ಅಷ್ಟು ಈಸಿಯಾಗೆ ಆನೆಯನ್ನು ಜಪ್ತಿ ಮಾಡಿಕೊಂಡು ವಶಪಡಿಸ್ಕೊಂಡು ಎಳ್ಕೊಂಡು ಬರೋದು ಥರದ ಆಗುತ್ತಾ ಅಂತಂದೆಲ್ಲ ಯೋಚನೆ ಮಾಡ್ತಾವ್ರೆ. ಈ ಥರ ನೆಕ್ಸ್ಟು ಮುಂದಿನ ಅಧ್ಯಾಯದಲ್ಲಿ ನಮಗೆ ಏನೇನಾಗುತ್ತೆ ಆನೆಯಿಂದ, ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ, ಈ ಮದ್ಯಪಾನ ಮತ್ತು ಡ್ರೈವರು, ಕ್ಲೀನರು ಏನೇನು ಅವಾಂತರ ಮಾಡ್ತಾರೆ, ಅದರಿಂದ ಯಾರ ಸಾವಾಗುತ್ತೆ, ಈ ಮದ್ಯಪಾನ ಎಣ್ಣೆ ತೀರ್ಥದಿಂದ ಏನೇನು ತೊಂದರೆಗಳಾಗ್ತವೆ, ಇದೆಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಒಳ್ಳೆ ಅದ್ಭುತವಾದ ಒಂದು ಫಿಲಮ್ ನೋಡ್ದಂಗೆ ಆಗುತ್ತೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ತಪ್ಪದೆ ಮುಂದಿನ ವಿಡಿಯೋವನ್ನು ಕೂಡ, ಅಧ್ಯಾಯ 4ರ ವಿಡಿಯೋವನ್ನು ಕೂಡ ಮಿಸ್ ಮಾಡ್ಕೊಳ್ದಂಗೆ ನೋಡಿ. ಪಕ್ಕ ನಿಮ್ಮ ಭಾಷೆಯಲ್ಲಿ ಹೇಳ್ದಂಗೆ ಪಕ್ಕ ಇದೆಲ್ಲ ಕತೆ ಕೇಳಿದ್ರೆ ಹೆಚ್ಚಿನದಾಗಿ ಕಾವ್ಯ ಭಾಗ, ಗದ್ಯ ಭಾಗ ಯಾವ ರೀತಿ ಅವಕ್ಕೆ ವೇಟೇಜ್ ಇದೆಯೋ, ಇದೊಂದೇ ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡನ ಆನೆ ಇದೊಂದೇ ದೀರ್ಘ ಗದ್ಯಕ್ಕೆ ಆಪ್ಷನ್ ಎಲ್ಲ ಸೇರಿಸಿ 25 ಅಂಕಗಳಿರುತ್ತೆ. 25 ಮಾರ್ಕ್ಸು ಯಾರಿಗುಂಟು ಯಾರಿಗಿಲ್ಲ. ಚೆನ್ನಾಗಿ ಕತೆ ಕೇಳಿ ನೆನ್ಪಿಟ್ಕೊಳ್ಳಿ. ಕತೆ ಮಧ್ಯದಲ್ಲಿ ಎಲ್ಲ ಏನು ಸಂದರ್ಭ, ಕ್ವಶನ್ಸ್ ಎಲ್ಲ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಕೂಡ ನೆನ್ಪಿಟ್ಕೋಬೋದು. ಈ ಕಥೆಯಲ್ಲಿ ಬಂತು ನೋಡಿ, ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ, ಅರಣ್ಯ ಇಲಾಖೆಗೆ ಯಾರ್ಯಾರು ಶತ್ರುಗಳು, ಏನೇನು ಮಾಡ್ತಾರವರು, ಆ ಅರಣ್ಯದ ಮರಗಳನ್ನು ಹೆಂಗೆ ಬಳಸ್ಕೊಳ್ತಾರೆ, ಇದನ್ನೆಲ್ಲ ಯಾವ ರೀತಿ ವಿವರಣೆ ಮಾಡಿದ ಅನ್ನೋದು ಕೂಡ ಒಂದು 4 ಮಾರ್ಕ್ಸ್ ಕ್ವಶನ್ನು. ಇದೇ ಥರ ಕತೆಗಳ ಮಧ್ಯದಲ್ಲೆಲ್ಲ ಹೇಳ್ತಾ ಬಂದಿದ್ದೀನಿ. ಎಷ್ಟೊಂದು ಎಲ್ಲ ಗದ್ಯಗಳ, ಪದ್ಯಗಳ ವಿಡಿಯೋಗಳನ್ನು ಕೂಡ ಇದೇ ರೀತಿ ಗುಣಮಟ್ಟದ ರೀತಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ಕೂಡ ನೋಡಿ ನಿಮ್ಮದೇನಾದರೂ ಅಭಿಪ್ರಾಯಗಳಿದ್ದರೆ ತಿಳಿಸಿ.
ಇನ್ನೂ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವು ಇನ್ನೂ ಏನಾದರೂ ನನ್ನ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಬೆಂಬಲವಿರಲಿ, ಕನ್ನಡ ವಿಚಾರಗಳಿಗೆ ಹೆಚ್ಚಿನ ಬೆಂಬಲ ನೀಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಅನ್ನಿಸ್ತು ಅಂತಂದೇಳಿ ಕಾಮೆಂಟ್ ಮಾಡಿ. ಇದೇ ರೀತಿ ತೇಜಸ್ವಿ ಅವರ ಬೇರೆ ಬೇರೆ ಕಾದಂಬರಿಗಳನ್ನು ಯಾರಾದರೂ ಓದಿದರೆ ಜುಗಾರಿ ಕ್ರಾಸ್, ಕರ್ವಾಲೋ, ಅಬಚೂರಿನ ಪೋಸ್ಟ್ ಆಫೀಸ್, ಅದ್ಭುತವಾದ ಕಾದಂಬರಿಗಳು, ಕಥೆಗಳೆಲ್ಲ ಇದೆ. ನಾನು ಕೂಡ ಕೆಲವಾರು ಕಾದಂಬರಿಗಳನ್ನು ಓದಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಅಂಥದ್ದು ಯಾವುದಾದ್ರು ಕಾದಂಬರಿಗಳನ್ನು ಓದಿದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಬೇರೆಯವ್ರಿಗೂ ಕೂಡ ಅದು ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈ ರೀತಿ ಸಾಹಿತ್ಯವನ್ನು ತಿಳಿತಾ ಮುಂದುವರಿಯೋಣ, ನಮ್ಮ ಬದುಕನ್ನು ಮುಂದೆ ಸಾಗಿಸೋಣ ಅಂತಂದು ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಈ ಕ್ಷಣದಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.